ಈಗ RSSನ 100ನೇ ವರ್ಷ ಅಂತ ಹೇಳುವಾಗ ಪರ್ಟಿಕ್ಯುಲರ್ ಆಗಿ ಅವರು ಹೇಳಿದ ಹಾಗೆ ಸಂಘದ ಜವಾಬ್ದಾರಿ ಇರುವಂಥ ಯಾರಾದರೂ ನಾಯಕರನ್ನ ಆಹ್ವಾನಿಸಿದ್ರು. ಅಲ್ಲಿ ನಾವು ಹೇಳಿದ್ದೇವೆ ಎಲ್ಲರಿಗೂ ಸಂಘದ ಯಾರೆಲ್ಲ ಜವಾಬ್ದಾರಿಯುತವಾಗಿ ಇದ್ದಾರಾ ಅವರೆಲ್ಲರಿಗೂ ಕೂಡ ಆಮಂತ್ರಣ ಪತ್ರಿಕೆಯನ್ನು ಕೊಡುವಂಥ ಕೆಲಸ ಕಾರ್ಯ ನಮ್ಮ ಕಾರ್ಯಕರ್ತರು ಮತ್ತು ಪ್ರಮುಖರು ಮಾಡಿದ್ದಾರೆ. ಅವರೆಲ್ಲರೂ ಕೂಡ ಭಾಗವಹಿಸುವಂಥ ವಿಶ್ವಾಸ ನಮಗಿದೆ. ಈಗ ಬೆಂಗಳೂರು ಕೇಶವ ನಾವು ದಕ್ಷಿಣ ಕನ್ನಡ ಜಿಲ್ಲೆಗೆ ಯಾರೆಲ್ಲ ಈ ಸಂಘಟನೆಯಲ್ಲಿ ಇದ್ದಾರಾ ಅವರೆಲ್ಲರಿಗೂ ಕೊಡುವಂಥ ವ್ಯವಸ್ಥೆ ಕಾರ್ಯಕರ್ತರು ಮತ್ತು ಪ್ರಮುಖರಿಂದ ಆಗಿದೆ. ಸರ್, ಈಗ ಅಟಲ್ ಕಾರ್ಯಕ್ರಮಕ್ಕೆ ಎಲ್ಲೋ ನೀವು ಹೋಗಿಲ್ಲ ಅಂತ ಹೇಳೋದು ದೊಡ್ಡ ಪ್ರಶ್ನೆ ಅಂತ ಅದಕ್ಕೆ ಉತ್ತರ ಅಟಲ್ ಬಿಹಾರಿ ವಾಜಪೇಯಿ ಅವರು ಎಲ್ಲವನ್ನೂ ಮೀರಿದಂಥವ್ರು. ಅವರ ಕಾರ್ಯಕ್ರಮಕ್ಕೆ ನೀವು ಗೈರಾಗಿದ್ದಾರೆ. ಅಲ್ಲ, ಅವರು ಎಲ್ಲವನ್ನ ಮೀರಿದವರು ಅನ್ನೋದಕ್ಕೋಸ್ಕರ ನಮಗೆಲ್ಲರಿಗೂ ಅತ್ಯಂತ ಗೌರವ ಇದೆ. ಅದಕ್ಕೋಸ್ಕರ ನಾವು ವಾಜಪೇಯಿ ಅವರ ಹೆಸರಿನಲ್ಲಿ ಪಾಣಾಜೆಯಲ್ಲಿ ಸುಮಾರು 1.25 ಲಕ್ಷದ ವೆಚ್ಚದ ಮನೆಯನ್ನು ಮಾಡಿ ಅವರಿಗೆ ಹಸ್ತಾಂತರ ಮಾಡಿದ್ದೇವೆ. ಅವರ ಆತ್ಮಕ್ಕೆ ಗೌರವ ಕೊಡತಕ್ಕಂಥ ಕೆಲಸ ಕಾರ್ಯಗಳು ನಾವು ಕೂಡ ನಮ್ಮಿಂದ ಶಕ್ತಿ ಮೀರಿ ಮಾಡತಕ್ಕಂಥ ಕೆಲಸ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದೇವೆ. ಮೊನ್ನೆಯ ಕಾರ್ಯಕ್ರಮಕ್ಕೆ ನೀವು ಉಲ್ಲೇಖ ಮಾಡಿದಂತೆ ಆಮಂತ್ರಣ ಪತ್ರಿಕೆ ಇಲ್ಲದಂತಹ ಕಾರ್ಯಕ್ರಮಕ್ಕೆ ನಾವು ಹೋಗುವಂಥದ್ದು ಅವಶ್ಯಕತೆ ಇಲ್ಲ ಅನ್ನುವಂಥ ದೃಷ್ಟಿಕೋನದಿಂದ ನಾವು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಲ್ಲ. ಅದಕ್ಕಿಂತ ಮೊದಲು ಹಿಂದೆ ಯೋಚನೆಯನ್ನು ಮಾಡಿದೆ. ಒಂದು ಸಣ್ಣ ಎಡವಟ್ಟು ಆಗಿರತಕ್ಕಂಥ ಸಂಗತಿಗಳು ವಿಶ್ವ ಹಿಂದೂ ಪರಿಷತ್ತಿನ ಆ ಕಾರ್ಯಕ್ರಮದ ಸಂದರ್ಭದಲ್ಲಿ ಆಗಿರತಕ್ಕಂಥ ಗೊಂದಲಗಳು ನಮ್ಮ ಮನಸ್ಸಿನಲ್ಲಿದೆ. ಈ ರೀತಿ ಗೊಂದಲಗಳನ್ನು ಸೃಷ್ಟಿ ಮಾಡುವಂಥದ್ದು ನಮ್ಮ ಕಾರ್ಯ ಅಲ್ಲ. ನಮಗೆ ಒಟ್ಟಾಗಿ ಸಮಾಜ ಒಟ್ಟಾಗಬೇಕು, ವಾಜಪೇಯಿಯಂಥ ನಾಯಕರ ಆದರ್ಶಗಳು ನಮ್ಮ ಜೀವನದಲ್ಲಿ ಇರಬೇಕು ಅನ್ನತಕ್ಕಂಥ ಯೋಚನೆ ಅಡಿಯಲ್ಲಿ ನಾವು ಕೆಲಸ ಕಾರ್ಯವನ್ನು ನಿರ್ವಹಿಸುವವರು. ಆ ಕಾರ್ಯಕ್ರಮವು ಒಂದೇ ಆ ವಾಜಪೇಯಿಯವರ ಜನ್ಮ ಶತಾಬ್ದಿ ಆಚರಣೆ ಅಲ್ಲ, ಬೇರೆ ಬೇರೆ ಸಂಗತಿಗಳು ವಾಜಪೇಯಿಯವರ ಹೆಸರಿನಲ್ಲಿ ನಮಗೆ ಮಾಡಲಿಕ್ಕೆ ಅವಕಾಶ ಇದೆ. ಸರ್, ಈಗ ಅವತ್ತು ವಿಶ್ವವಿದ್ಯಾಲಯದ ಒಂದು ಸಣ್ಣ ಏನೋ ಆಯಿತು, ಅಲ್ಲಿ ನಿಮ್ಮ ಪ್ರವೇಶದ ಕಟಿವಿಟಿ ಆಯಿತು. ಆಗ ವೇದಿಕೆಯಲ್ಲಿ ಕೆಲವು ಪ್ರಮುಖರು ಇದು ಆಗಬಾರ್ದಿತ್ತು ಅಂತ ಬಹಿರಂಗವನ್ನು ಹೇಳಿದ್ವಿ. ನಾವು ಎಲ್ಲರನ್ನೂ ಕರಿಬೇಕು ಅಂತ ಹೇಳಿದ್ದೇವೆ. ಅಲ್ಲಿ ಕಾರ್ಯಕರ್ತರಿಗೆ ಬುದ್ಧಿ ಹೇಳುವ ಕೆಲಸ ಮಾಡಿದ್ದೇವೆ. ಆಮೇಲೆ ಆ ಹಿರಿಯರೇನಾದ್ರು ನಿಮ್ಮನ್ನು ಮತ್ತೆ ಸಂಪರ್ಕಿಸೋದಕ್ಕೆ ಅದಕ್ಕೆ ಏನಾದರೂ ಕ್ಷಮೆ ಕೇಳುವುದಾಗಲಿ ಅಥವಾ ಅದನ್ನು ಸರಿ ಮಾಡೋದಾಗಲಿ ಮಾಡಿದ್ದಾರೆ? ಯಾವುದು ಕೆಲಸ ಕ್ಷಮೆ ಕೇಳುವಂಥದ್ದು ಸರಿ ಮಾಡುವಂಥದ್ದು ನಮಗೆ ತಿಳಿದ ಮಟ್ಟಿಗೆ ಆಗಲಿಲ್ಲ. ಅವರು ಹಿರಿಯರು ಕೊಟ್ಟಿರ್ತಕ್ಕಂಥ ಸೂಚನೆಗಳನ್ನು ಅವರು ಪಾಲನೆ ಮಾಡ್ತಿದ್ರೆ ಮೊನ್ನೆಯ ಕಾರ್ಯಕ್ರಮಕ್ಕೂ ಎಲ್ರಿಗೂ ಕೂಡ ಆಮಂತ್ರಣವನ್ನು ಕೊಡಬೇಕಿತ್ತಲ್ವ? ಕರೆ ಮಾಡಿದ್ದಾರೆ. ಮತ್ತೆ ಒಂದು ಭಕ್ತ ಅವರ ಹತ್ರವೇ ನಾನು ಈ ಪ್ರಶ್ನೆಯನ್ನು ನೀವು ಕೇಳಬೇಕು. ನಾನು ಮೊನ್ನೆಯೂ ಸ್ಪಷ್ಟಪಡಿಸಿದ್ದೇನೆ, ನನಗೆ ಆಮಂತ್ರಣ ಪತ್ರಿಕೆ ಬರಲಿಲ್ಲ. ಅಲ್ಲ, ಕಾಲ್ ಮಾಡಿದ್ದಾರೆ. ನಾನು ಕಾಲು ಯಾರ್ದು ಆ ರೀತಿ ಬಂದದ್ದನ್ನು ನಾನು ಸ್ವೀಕಾರ ಮಾಡಿದಂಥ ಯಾವುದೇ ಕೆಲಸ ಆಗಲಿಲ್ಲ. ಹೌದು, ಸರ್ವೆ ಕಾರ್ಯಕ್ರಮ ಇಲ್ಲ. ಈಗ ಬಿಜೆಪಿ ಮುಖಂಡರಿಗೆ ಅಲ್ಲೇ ಕೊಡ್ಬೋದಿತ್ತಲ್ಲ ಅಣ್ಣ. ಕಾರ್ಯಕ್ರಮದಲ್ಲಿ ನಾವು ಒಂದೇ ವೇದಿಕೆಯಲ್ಲಿ ಅಲ್ಲ ಕೊಡುವಂತ ಮನಸ್ಸಿದ್ರೆ ರಿಜೆಕ್ಟ್ ಮಾಡುವಷ್ಟು ದೂರಿಯಾಗಿ ಶ್ರೀನಿವಾಸ ಕಲ್ಯಾಣ, ಸಾಮ್ರಾಜ್ಯೋತ್ಸವ ಎಲ್ಲ ಮಾಡ್ತಾ ಇದ್ದಾರೆ. ಪುತ್ತೂರಿನಲ್ಲಿ ಎಲ್ಲೋ ಒಂದು ಕಡೆ ಭದ್ರವಾದ ರಾಜಕೀಯ ನೆಲೆಯನ್ನು ಕಂಡುಕೊಳ್ಳಿಕ್ಕೆ ಈ ಕಾರ್ಯಕ್ರಮವನ್ನು ಪೂರಕವಾಗಿ ಜೋಡಿಸ್ತಾ ಇದ್ದಾರೆ ಅಂತ ಒಂದು ಮಾತು. ಹೌದಾ? ಖಂಡಿತ ಅಲ್ಲ. ನಾನು ಅಧಿಕಾರಕ್ಕೋಸ್ಕರ ಅಥವಾ ಸ್ಥಾನಮಾನಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದರೆ ನಾನು ಅನೇಕ ನಾಯಕರ ಸಂಪರ್ಕ ನನಗಿದೆ. ದೆಹಲಿಯ ನಾಯಕರನ್ನು ಕೂಡ ನಾನು ಸಂಪರ್ಕ ಮಾಡಲಿಕ್ಕೆ ಮತ್ತು ಅವರ ಜೊತೆಗೆ ನಿರಂತರವಾಗಿರತಕ್ಕಂಥ ವ್ಯವಸ್ಥೆಯ ಜೊತೆಗೆ ಇದ್ದೇನೆ. ನಮಗೆ ಏನನ್ನು ಕೂಡ ಮಾಡ್ಬೋದು. ಆದರೆ ವ್ಯವಸ್ಥೆಯ ಒಳಗೆ ಸರಿಯಾಗಿರಬೇಕು ಅನ್ನುವಂಥ ದೃಷ್ಟಿಕೋನದಿಂದ ಯಾವತ್ತೂ ಕೂಡ ಅಧಿಕಾರ ಮತ್ತು ಆ ಸ್ಥಾನಮಾನಕ್ಕೋಸ್ಕರ ಹೋರಾಟ ಮಾಡಿದಂಥ ಯಾವುದೇ ಸಂದರ್ಭಗಳು ಇಲ್ಲ. ಅದನ್ನು ಮಾಡೋದಿದ್ರೆ ಯಾವಾಗ ಮಾಡ್ಬೋದಿತ್ತು. ಆದರೆ ಇವತ್ತು ಈ ರೀತಿಯ ಧಾರ್ಮಿಕ ಕಾರ್ಯಕ್ರಮಗಳನ್ನು ಆ ನಿಟ್ಟಿನಲ್ಲಿ ಮಾಡ್ತಾರೆ ಅಂತಕ್ಕಂಥ ಆಪಾದನೆಯನ್ನು ಮಾಡುವಂಥದ್ದಿದ್ರೆ ನಮಗೇನು ಅದಕ್ಕೆ ಉತ್ತರ ಕೊಡಬೇಕು, ಶ್ರೀನಿವಾಸನೇ ಉತ್ತರ ಕೊಡಬೇಕಾಗ್ತದೆ. ಗುರುತಿಸಿಕೊಂಡಂತ ಈಗ ಬಿಜೆಪಿಯ ಪದಾಧಿಕಾರಿಗಳು ಹಾಕ್ತಾ ಇರುವಂಥ ಒತ್ತಡ ಏನು ಅಂತ ಹೇಳಿದ್ರೆ ಪುತ್ತೂರಿಗೆ ಪೋಸ್ಟ್ ಕೊಡಬೇಕು ಅಂತ. ಈಗ ಅದು ನೀವು ಹೇಳ್ತೀರಿ ನಿಮಗೆ ಯಾವುದೇ ಪೋಸ್ಟ್ನ ಆಕಾಂಕ್ಷೆ ಇಲ್ಲ ಅಂತ. ಹಾಗಾದ್ರೆ ನೋಡಿ, ಕಳೆದ ಚುನಾವಣೆಯ ಸಂದರ್ಭದಲ್ಲಿ ನಿಮಗೆ ಗೊತ್ತಿರ್ಬೋದು, ಕಾರ್ಯಕರ್ತರ ಭಾವನೆಗೆ ಮತ್ತು ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೆ ಸೂಕ್ತವಾಗಿರತಕ್ಕಂಥ ಸ್ಥಾನಮಾನ ಕೊಡಲಿಲ್ಲ ಅನ್ನುವಂಥ ಯೋಚನೆ ಅಡಿಯಲ್ಲಿ
ಆಗಿರತಕ್ಕಂಥ ಎಲ್ಲ ಜನಪ್ರತಿನಿಧಿಗಳು ಕೂಡ ಕಾರ್ಯಕರ್ತನ ಮಾನಸಿಕತೆಯನ್ನು ಅರಿತುಕೊಂಡು ಕೆಲಸ ಮಾಡಲಿಲ್ಲ ಅನ್ನತಕ್ಕಂಥ ಕಾರಣಕ್ಕೋಸ್ಕರ ಕಾರ್ಯಕರ್ತರ ಅಪೇಕ್ಷೆಗೆ ಅನುಗುಣವಾಗಿ ನಾನು ಚುನಾವಣೆಗೆ ಸ್ಪರ್ಧಿಸಿರುವಂಥದ್ದು ನಿಮಗೆಲ್ಲರಿಗೂ ಗೊತ್ತಿದೆ. ನೀವು ದೊಡ್ಡದಾಗಿರತಕ್ಕಂತಹ ಸಹಕಾರವನ್ನು ಕೊಟ್ಟಿರುವುದು. ಆದರೆ ಇವತ್ತು ಅದೇ ಮುಂದುವರಿದ ಭಾಗವಾಗಿದೆ. ನಾವು ಚುನಾವಣೆಯ ನಂತರ ನಮಗೆ ಅವಕಾಶವನ್ನು ಕೊಡಬೇಕು ಅಂತಕ್ಕಂಥ ಕಾರ್ಯಕರ್ತರ ಭಾವನೆಗಳಿಗೆ ಸ್ಪಂದಿಸುವಂಥದ್ದು ನಾಯಕರ ಕರ್ತವ್ಯ ಅನ್ನೋದು ಎಲ್ಲರ ಮನಸ್ಸಿನಲ್ಲೇ ಇದೆ. ಆ ಹಿನ್ನೆಲೆಯಲ್ಲಿ ಎಲ್ಲಿಯೋ ಒಂದು ಸಣ್ಣ ವ್ಯವಸ್ಥೆಗಳ ಆ ತಪ್ಪಿನಿಂದಾಗಿ ಬೇರೆ ಬೇರೆ ಸಂಗತಿಗಳು ನಡೆದಿರುವಂಥದ್ದು ನಿಮ್ಗೆ ಗೊತ್ತಿರ್ಬೋದು. ನಿಮಗೆ ಪೋಸ್ಟ್ ಕೊಡ್ತೇನೆ ಅಂತ ಹೇಳಿದ್ರೆ ನನಗೆ ಬೇಡ, ನನ್ನ ಬೆಂಬಲಿಗರಿಗೆ ಕೊಡಿ ಅಂತ ನೀವೇ ಹೇಳಿದ್ದು. ನಿಮಗೆ ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷ ಪೋಸ್ಟ್ ನಾನು ಇವತ್ತು ಕೂಡ ಅದನ್ನೇ ಹೇಳುವಂಥದ್ದು. ಆದರೆ ಕಾರ್ಯಕರ್ತರ ಭಾವನೆಗಳನ್ನು ಅವರು ಅರಿತುಕೊಳ್ಬೇಕಲ್ವಾ? ಕಾರ್ಯಕರ್ತರ ಭಾವನೆಗಳಿಗೆ ಬೆಲೆಗಳನ್ನ ನಿಮಗೆ ಕೊಡ್ತೇನೆ ಅಂತ ಹೇಳುವಾಗ ನೀವು ಅದನ್ನು ಬೇರೆಯವರಿಗೆ ಕೊಡಿ ಅಂತ ಹೇಳಿದಾಗ ಖಂಡಿತ ಮಾಡಿತ್ತಲ್ಲ. ಇಲ್ಲ, ಖಂಡಿತ ನನಗೆ ಕೊಟ್ಟದಲ್ಲ. ಅವರು ನಮ್ಮ ಪರಿವಾರದ ಜೊತೆಗೆ ಗುರುತಿಸಿಕೊಂಡಂಥ ಕಾರ್ಯಕರ್ತರಿಗೆ ಒಂದಾಗಬೇಕು ಅನ್ನುವಂಥ ಯೋಚನೆ ಅಡಿಯಲ್ಲಿ ಜವಾಬ್ದಾರಿಗಳನ್ನು ಕೊಟ್ಟಿರುವಂಥದ್ದು. ಖಂಡಿತ ಆ ರೀತಿಯ ಯಾವುದೇ ಸಭೆಗಳು ನಡೆಯಲಿಲ್ಲ. ಇವತ್ತು ನಿಮ್ಮ ಮುಂದೆ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಗ್ರಾಮಾಂತರ ಮತ್ತು ನಗರ ಭಾಗವನ್ನು ಒಂದು ಮಾಡಿಕೊಟ್ರೆ ನಾನು ನಾಳೆ ಜವಾಬ್ದಾರಿ ತಗೊಳ್ತೇನೆ. ಅದನ್ನು ನಿಮಗೆ ಯಾರು ಹೇಳಿದ್ದಾರೋ ಅವರ ಜೊತೆಗೆ ಮಾತುಕತೆ ಮಾಡಿ ನಾನು ಜವಾಬ್ದಾರಿಯನ್ನು ಸ್ವೀಕಾರ ಮಾಡ್ತೇನೆ. ಮತ್ತೆ ಈ ಕ್ಷೇತ್ರದಲ್ಲಿ ಬಿಜೆಪಿಯನ್ನು ಗೆಲ್ಲಿಸಿ ತೋರಿಸ್ತೇನೆ. ಮೊದಲ ಶ್ರೀನಿವಾಸ ಕಲ್ಯಾಣೋತ್ಸವದ ಹಿಂದಿನ ದಿವಸ ಅಂತ ಹೇಳಿದ್ರೆ ನಗರಸಭೆ ಚುನಾವಣೆಗೆ 2 ಕ್ಯಾಂಡಿಡೇಟ್ ಉಪಚುನಾವಣೆಯನ್ನು ಹಾಕಿದ್ವಿ. ಆಗ ಸುರೇಶ್ ಕುಮಾರ್ ಮನೆಯಲ್ಲಿ ಈ ಮಾತುಕತೆ ನಡೆದಿತ್ತು. ನಳಿನ್ ಕುಮಾರ್ ಆಗಿನ ರಾಜ್ಯಾಧ್ಯಕ್ಷರಾದಂಥ ನಳಿನ್ ಕುಮಾರ್ ಪಾಟೀಲ್ ಅವರ ನೇತೃತ್ವದಲ್ಲಿ ಆಗಕ್ಕೆ ಆ ಸಭೆಯಲ್ಲಿ ನೀವು ಎದ್ದು ಹೋಗಿದ್ದೀರಿ. ಅಲ್ಲ, ನಾನು ಅದನ್ನೇ ಹೇಳ್ತಾ ಇರೋದು. ಮುಂದುವರಿದ ಭಾಗವಾಗಿ ನಾನು ಹೇಳ್ತಾ ಇರೋದು. ನೀವು ಕೇಳಿದ ಪ್ರಶ್ನೆಗೆ ಎರಡನ್ನ ಒಂದು ಮಾಡಿ ಕೊಡೋದಿದ್ರೆ ಕೊಡ್ಲಿ, ನಾನು ತಗೊಳ್ತೇನೆ. ಯಾರು ಹೇಳಿದ್ದು ತಗೊಳ್ಳಿಲ್ಲ ಅಂತೇಳಿ? ಬೇರೆ ಬೇರೆ ಸಂಗತಿಗಳು ಒಂದಷ್ಟು ಜನರು ಮಾತಾಡ್ತಾರೆ. ಅಮಿತ್ ಶಾ ಅವರು ಫೋನ್ ಮಾಡಿದ್ರು ಅಂತ ಹೇಳ್ತಾರೆ, ಇನ್ನೊಬ್ಬರು ಎದುರು ಪ್ರಾಂತದವರು ಫೋನ್ ಮಾಡಿದ್ರು ಹೇಳ್ತಾರೆ. ಎಲ್ಲವೂ ಇದು ಗುಮಾನಿ ಹೊರತುಪಡಿಸಿದ್ರೆ ಯಾರಿಗೂ ಕೂಡ ಇದರ ಪೂರ್ಣ ಕ್ಲಾರಿಟಿ ಯಾರಿಗೂ ಇಲ್ಲ. ಸರ್, ಒಂದು ನಿಮಿಷ ನೋಡಿದ್ರೆ 2 ಮಂಡಲ ಒಟ್ಟು ಮಾಡಿ ಕೊಡ್ತೇನೆ ಅಂತ ಏನಾದರೂ ನಿಮಗೆ ರಾಜ್ಯಾಧ್ಯಕ್ಷರ ನನಗೆ ನನ್ನ ನೀವು ಬೆಂಗಳೂರಿಗೆ ಹೋಗಿದ್ರಿ ಕುಂಪಲ ಅವರ ಜೊತೆಗೆ. ಹೌದು, ಹೋಗಿ ಅದು ಅವರು ನಾಯಕರು, ರಾಜ್ಯ ನಾಯಕರು ಕೂತು ಮಾತಾಡಿದ್ದಾರೆ. ಜವಾಬ್ದಾರಿಯನ್ನು ಕೊಡಬೇಕು ಅನ್ನುವಂಥ ಸೂಚನೆಯನ್ನು ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ ಅನ್ನುವಂಥದ್ದು ನೀವು ಜಿಲ್ಲಾಧ್ಯಕ್ಷರ ಹತ್ರ ಕೇಳಬೇಕು. ಅವತ್ತು ಯಾಕೆ ಮಾತುಕತೆ ಮಾಡಿದ್ದೀರಿ, ಏನು ಮಾಡಿದ್ದೀರಿ, ಯಾಕೆ ಜವಾಬ್ದಾರಿ ಕೊಡಲಿಲ್ಲ ಅನ್ನುವಂಥದ್ದು ನೀವೇ ಪ್ರಶ್ನೆ ಮಾಡಿದ್ರೆ ಅದಕ್ಕೆ ಉತ್ತರ ಸಿಗ್ತದೆ ಹೊರತುಪಡಿಸಿದ್ರೆ ನಾವು ಹೇಳಿದ್ದಕ್ಕೆ ಯಾವುದಕ್ಕೂ ಉತ್ತರ ಸಿಗಲಿಕ್ಕೆ ಸಾಧ್ಯ ಇಲ್ಲ. ನಾವು ಕೇಳಿದಾಗ ಹೇಳ್ತಾ ಇರೋದು ಒಮ್ಮೆ ಜಿಲ್ಲಾ ಉಪಾಧ್ಯಕ್ಷ ಪೋಸ್ಟ್ ಆಫರ್ ಮಾಡಿದ್ದು, ಮತ್ತೊಮ್ಮೆ ಮಂಡಲವನ್ನು 2 ಕಂಬೈನ್ ಮಾಡಿ ಕೊಡ್ತೇವೆ. ನಾನು ಮತ್ತೆ ಅದನ್ನೇ ಉಲ್ಲೇಖ ಮಾಡೋದು. ಕಂಬೈನ್ ಮಾಡಿ ಕೊಡಲಿ, ನಾವು ಮಾಡ್ತೇವೆ, ನಾವು ಪಕ್ಷವನ್ನು ಗೆಲ್ಲಿಸ್ತೇವೆ. ಅದು ನಮಗೆ ವಿಶ್ವಾಸ ಇದೆ. ನಾವು ಕಳೆದ 30-35 ವರ್ಷಗಳಲ್ಲಿ ಕೆಲಸ ಮಾಡಿರುವಂಥದ್ದು ಸಾಮಾಜಿಕ ಬದ್ಧತೆ ಮತ್ತು ಒಬ್ಬ ಕಾರ್ಯಕರ್ತನಿಗೆ ಶಕ್ತಿಯನ್ನು ತುಂಬು ಕಾರ್ಯಕರ್ತನಿಗೆ ಕೂಡ ಅವಕಾಶ ಕೊಡಬೇಕು ಅನ್ನುವಂಥ ಯೋಚನೆ ಅಡಿಯಲ್ಲಿ ನಾವು ಕೆಲಸ ಮಾಡಿರ್ತಕ್ಕಂಥ ಪರಿಣಾಮ ಇವತ್ತು ಸಮಾಜ ನಮ್ಮನ್ನು ಒಪ್ಪಿಕೊಂಡಿದೆ. ನಮ್ಮೆಲ್ಲ ಕಾರ್ಯಕ್ರಮಕ್ಕೆ ಸಮಾಜದವರು ಬರ್ತಾರೆ. ಆ ಹಿನ್ನೆಲೆಯಲ್ಲಿ ಬೇರೆ ಬೇರೆ ಸಂಗತಿಗಳನ್ನು ಜೋಡಿಸಿಕೊಂಡು ಬೇರೆ ಬೇರೆ ಹೇಳಿಕೆಗಳನ್ನು ನೀಡಿದರೆ ನಾವೇನು ಹೇಳುವಂಥದ್ದಿಲ್ಲ. ಒಟ್ಟು ಮಾಡಿ ನಿಮ್ಮನ್ನು ಅಧ್ಯಕ್ಷರಾಗಿ ಮಾಡಿದರೆ ಪುತ್ತೂರು ಮಂಡಲದ ಬಿಜೆಪಿ ಅಧ್ಯಕ್ಷರಾಗಿ ಅರುಣ್ ಕುಮಾರ್ ಪುತ್ತೂರು ಅವರು ನಾಳೆ ಬಿಜೆಪಿ ಮಾಡಿದ್ದಾರೆ. ನಾಡಿದ್ದಿನ ಚುನಾವಣೆ ಬೇರೆ ಯಾವ ಅಭ್ಯರ್ಥಿಯನ್ನು ಗೆಲ್ಲಿಸಿದ್ರು ನೀವೇ ಗೆಲ್ಲಿಸ್ತೀರಾ? ಗೆಲ್ಲಿಸ್ತೇವೆ. ಯಾರು ಅದು ನೋಡಿ, ನಮ್ಮ ವ್ಯವಸ್ಥೆಯ ಒಳಗೆ ಇರುವಂಥದ್ದು ಕಾರ್ಯಕರ್ತರ ಆಧಾರಿತವಾಗಿರ್ತಕ್ಕಂಥ ಪಕ್ಷ ನಮ್ಮದು ಇದೆ. ಕಾರ್ಯಕರ್ತರ ಅಪೇಕ್ಷೆಗಳು ಏನು ಅನ್ನೋದನ್ನು ಅರಿತುಕೊಂಡು ಕೆಲಸ ಮಾಡಬೇಕಾಗಿರ್ತಕ್ಕಂಥ ಜವಾಬ್ದಾರಿ ಪಕ್ಷದ ಪದಾಧಿಕಾರಿಗಳಿಗಿದೆ. ಆ ಹಿನ್ನೆಲೆಯಲ್ಲಿ ಕಾರ್ಯಕರ್ತರ ಅಪೇಕ್ಷೆಗಳು ಏನಿದೆಯಾ ಅದನ್ನು 100% ಪೂರೈಸ್ತಕ್ಕಂಥ ಕೆಲಸ ಕಾರ್ಯವನ್ನು ಜವಾಬ್ದಾರಿ ಕೊಟ್ಟು ನಾನು ಮಾಡ್ತೇನೆ. ಈಗಾಗಲೇ ಕಾರ್ಯಕರ್ತರ ಒಂದು ವಾಟ್ಸಪ್ ಅಲ್ಲಿ 2028ಗೆ ವಿಧಾನಸಭೆ ಕಾರ್ಯಕರ್ತರು ಅಪೇಕ್ಷೆ ಮಾಡಿದರೆ ನಮ್ಮ ಪಕ್ಷದಲ್ಲಿ ಯಾವುದೇ ಬೆಳವಣಿಗೆಗಳು ಆಗಲಿಕ್ಕೆ ಸಾಧ್ಯ ಅನ್ನುವಂಥದ್ದನ್ನು ಅನೇಕ ಸಂದರ್ಭಗಳಲ್ಲಿ ನೀವೆಲ್ಲ ನೋಡಿದ್ದೀವಿ. ಅದಕ್ಕೆ ಮತ್ತೆ ಜಾಸ್ತಿ ಹೇಳಬೇಕಾಗಿರತಕ್ಕಂಥ ಅವಶ್ಯಕತೆ ಇಲ್ಲ. ಶ್ರೀನಿವಾಸ ಕಲ್ಯಾಣೋತ್ಸವದ ಎಲ್ಲಿ ನಮ್ಮ ಕಾರ್ಯಕರ್ತರು ಈಗ ನೀವು ಗಮನಿಸಿರ್ಬೋದು, ಬೂತು ಮಟ್ಟದಲ್ಲಿ ಕೆಲಸ ಮಾಡತಕ್ಕಂಥ ಸಂದರ್ಭದಲ್ಲಿ ಪಕ್ಷದ ಪದಾಧಿಕಾರಿಗಳು ಎಲ್ಲರೂ ಕೂಡ ಜೊತೆಯಾಗಿ ಕೆಲಸವನ್ನು ಮಾಡಿದ್ದಾರೆ. ಆಮಂತ್ರಣ ಪತ್ರಿಕೆಯನ್ನು ಕೊಡುವಂಥ ಕೆಲಸ ಕಾರ್ಯವನ್ನು ಮಾಡಿದ್ದಾರೆ. ಅದಕ್ಕೋಸ್ಕರ ನಮ್ಮಲ್ಲಿ ಯಾವುದೇ ಕಾರ್ಯಕರ್ತರಲ್ಲಿ ಯಾವುದೇ ರೀತಿಯ ಗೊಂದಲ ಇಲ್ಲ, ಎಲ್ಲರಿಗೂ ಕೊಡ್ತಾರೆ. ಈಗ ಫೇಸ್ಬುಕ್ಕಲ್ಲಿ ಅಥವಾ ಸಾಮಾನ್ಯ ಜಾಲತಾಣದಲ್ಲಿ ನಡೀತಾ ಇದೆ, ಇದಕ್ಕೆ ನಿಮ್ಮ ಬೆಂಬಲ ಇದೆಯಾ? ಕಾರ್ಯಕರ್ತರ ಅಪೇಕ್ಷೆಗಳು ಏನಿದೆ ಅನ್ನುವಂಥದ್ದು ನಮ್ಗೆ ಗೊತ್ತಿಲ್ಲ. ಕಾರ್ಯಕರ್ತರ ಜೊತೆಗೆ ಕೆಲಸವನ್ನು ಮಾಡಿರ್ತಕ್ಕಂಥ ನನಗೆ
ಕಾರ್ಯಕರ್ತರ ಮಾನಸಿಕತೆಯನ್ನು ಅರಿತುಕೊಂಡು ಯಾವ ಹೆಜ್ಜೆಯನ್ನು ಇಡಬೇಕು ಅನ್ನುವಂಥದ್ದನ್ನು ಯಾವ ಯಾವ ಸಂದರ್ಭಗಳಲ್ಲಿ ಮಾಡ್ತೇವೆ ಅದನ್ನು ನಾವು ಮಾಡ್ತೇವೆ. ಫೇಸ್ಬುಕ್ಕಲ್ಲಿ ಅಥವಾ ಸಾಮಾನ್ಯ ಜಾಲತಾಣದಲ್ಲಿ ನಡೀತಾ ಇದೆ, ಇದಕ್ಕೆ ನಿಮ್ಮ ಬೆಂಬಲ ಇದೆಯಾ? ಕಾರ್ಯಕರ್ತರ ಅಪೇಕ್ಷೆಗಳು ಏನಿದೆ ಅನ್ನುವಂಥದ್ದು ನಮ್ಗೆ ಗೊತ್ತಿಲ್ಲ. ಕಾರ್ಯಕರ್ತರ ಜೊತೆಗೆ ಕೆಲಸವನ್ನು ಮಾಡಿರ್ತಕ್ಕಂಥ ನನಗೆ ಕಾರ್ಯಕರ್ತರ ಮಾನಸಿಕತೆಯನ್ನು ಅರಿತುಕೊಂಡು ಯಾವ ಹೆಜ್ಜೆಯನ್ನು ಇಡಬೇಕು ಅನ್ನುವಂಥದ್ದನ್ನು ಯಾವ ಯಾವ ಸಂದರ್ಭಗಳಲ್ಲಿ ಮಾಡ್ತೇವೆ ಅದನ್ನು ನಾವು ಮಾಡ್ತೇವೆ.